ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ಶ್ರೀ ಅಲ್ಲಹಳ್ಳಿ ಪಾರ್ವತಾಂಬೆ ಸ್ವರ್ಣಕಲ್ಲಿನ ನೂತನ ದೇವಾಲಯ ನಿರ್ಮಾಣವಾಗಿದ್ದು, ಫೆಬ್ರವರಿ 2ರಿಂದ ಫೆಬ್ರವರಿ 10ರವರೆಗೆ ದೇವಸ್ಥಾನದ ಲೋಕಾರ್ಪಣೆ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಸೌಹಾರ್ದಯುತವಾಗಿ ವರ್ತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಪಾರ್ವತಾಂಬಾ ಜಾತ್ರಾ ಸಮಿತಿ ಸದಸ್ಯರು ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕಮಿಟಿ ಸದಸ್ಯ ಮಹೇಶ್ ಮಾತನಾಡಿ, ನಮ್ಮ ಹಸಗೂಲಿ ಗ್ರಾಮದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಸ್ವರ್ಣಕಲ್ಲಿನ ಪಾರ್ವತಾಂಬೆ ಅಮ್ಮನ ದೇವಸ್ಥಾನ ನಿರ್ಮಾಣವಾಗಿದೆ. ಇದೇ ಫೆಬ್ರವರಿ 2ರಿಂದ ಅದ್ದೂರಿಯಾಗಿ ಹಸಗೂಲಿ ಗ್ರಾಮದ ಶ್ರೀ ಪಾರ್ವತಾಂಬಾ ಅಮ್ಮನವರ ನೂತನ ಶಿಲಾ ದೇವತೆಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಕಳಸಾರೋಹಣ, ಧಾರ್ಮಿಕ ಸಮಾರಂಭ ಹಾಗೂ ದೇವಾಲಯದ ಲೋಕಾರ್ಪಣೆ ಆಗಲಿದೆ ಎಂದು ತಿಳಿಸಿದ್ದಾರೆ. ಪಾರ್ವತಾಂಬಾ ದೇವಾಲಯ ಸ್ಕೂಲಿನಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತ ವ್ಯವಸಾಯರು ಆಗಮಿಸಿ ಪಾರ್ವತಾಂಬಾ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಮೊದಲು ಮನವಿ ಮಾಡಿಕೊಳ್ತಾ, ಈ ಪಾರ್ವತಾಂಬೆಯು ಇದೇ ಗ್ರಾಮದ ಸ್ಕೂಲಿ ಮಲೆಯಪ್ಪನವರ ಮನೆಯಲ್ಲಿ ಜನಿಸಿ ಮಹಾದೇವಿ ಎಂಬ ಹೆಸರಿನಲ್ಲಿ ಓಡಾಡಿ 12ನೇ ವಯಸ್ಸಿನಲ್ಲಿ ತಾನು ವಿವಾಹವಾಗಿ ಅಲ್ಲಹಳ್ಳಿ ಮಾದಪ್ಪನವರಿಗೆ ಮದುವೆಯಾಗಿದ್ದರು. ಇವರು ತಾವು ಗೌರಿ ಹಬ್ಬಕ್ಕೆ ಬಂದು ಮತ್ತೆ ತನ್ನ ಗಂಡನ ಮನೆಗೆ ಹೋಗುವಾಗ ಇಲ್ಲಿಂದ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಸಗಲಪುರ ಎಂಬ ಗ್ರಾಮದಲ್ಲಿ ತಾವು ಐಕ್ಯವಾಗಿದ್ದಾರೆ. ಆ ಐಕ್ಯ ಸ್ಥಳವನ್ನು ಅವರ ಮನೆಯ ಗೋವು ತಾನು ಐಕ್ಯವಾದ ಸ್ಥಳದಲ್ಲಿ ಕೂಡಿ ತನಗೆ ಹಸುವಾಗಿದೆ, ತನ್ನ ಮನೆಯ ಗೋವಿನ ಹಾಲನ್ನು ಬಯಸಿ ಅವರ ಮನೆಯ ಗೋವು ಹೋಗಿ ಆ ಸ್ಥಳದಲ್ಲಿ ಹಾಲು ಹಿಂಡುವುದು, ಮನೆಗೆ ಬಂದು ರಕ್ತ ಕರೆಯುವುದು, ಈ ರೀತಿಯಾಗಿ ನಡೆಯುತ್ತಿರುವಾಗ ಕುಟುಂಬದವರು ಹಸುವನ್ನು ಗಮನಿಸಿ ಅದರ ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಲಿಂಗ ಕಾಣಿಸುತ್ತದೆ. ಆಗ ಅದನ್ನು ಏನೋ ವಿಶೇಷವಿರಬಹುದೆಂದು ಮನೆಯವರು ಬರ್ತಾರೆ. ಮತ್ತು ರಾತ್ರಿ ವೇಳೆಯಲ್ಲಿ ಅವರ ತಂದೆಯಾದ ಮಲೆಯಪ್ಪನವರಿಗೆ ಕನಸು ಬಿಡ್ತದೆ. ಆ ಕನಸಿನಲ್ಲಿ, ನಾನು ನಿಮ್ಮ ಮಗಳು ಮಾದೇವಿ, ನಾನು ಇಲ್ಲಿ ಐಕ್ಯವಾಗಿದ್ದೇನೆ, ನಾನು ಇಲ್ಲಿ ಒಡೆದು ಮೂಡಿದ್ದೇನೆ, ನನಗೆ ಹಸುವಾಯಿತು, ನನ್ನ ಮನೆಯ ಗೋವಿನ ಹಾಲನ್ನು ನಾನು ಬಯಸಿ ನಾನು ಹಾಲು ಕುಡಿದು ಇವಾಗ ನನ್ನ ಹಸು ಹಿಂಗಿದೆ. ಹಾಗಾಗಿ ಈ ಸ್ಥಳಕ್ಕೆ ಬಂದು ನೀವು ನನ್ನನ್ನು ನೋಡಿ ಇಲ್ಲಿ ನನಗೆ ಒಂದೇ ದಿನದಲ್ಲಿ 1 ಅಂಕಣ ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕೆಂದು ಆ ಒಂದು ಮಗಳು ಮಾದೇವಿ ಕನಸಿನಲ್ಲಿ ಕಾಣಿಸುತ್ತಾರೆ.